ಇದು ಇರಿಸಾವೆ ಗ್ರಾಮ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಒಂದು ಪ್ರಮುಖ ಹೋಬಳಿ ಕೇಂದ್ರ ಈ ಇರಿಸಾವೆ. ಈ ಹಾಸನ ಜಿಲ್ಲೆ ಅಂದ ಕೂಡಲೇ ರಾಜಕೀಯಕ್ಕೆ ತುಂಬ ಹೆಸರುವಾಸಿಯಾದಂಥ ಜಿಲ್ಲೆ. ಅಂದರೆ ರಾಜಕೀಯಕ್ಕೆ ಖ್ಯಾತಿಯೂ ಇದೆ, ರಾಜಕೀಯದ ಕುಖ್ಯಾತಿನೂ ಕೂಡ ಈ ಜಿಲ್ಲೆಗಿದೆ. ಹಾಗೆ ಈ ಇರಿಸಾವೆ ಇದೆಯಲ್ಲ, ಇರಿಸಾವೆ ಕೂಡ ರಾಜಕೀಯವನ್ನೇ ಉಸಿರಾಡುವಂತಹ ಊರು ಅಂತೇಳಿ ಇದಕ್ಕೊಂದು ಹಿಂದೆ ಹೆಸರಿತ್ತು. ಇಲ್ಲಿ ಎಚ್ ಸಿ ಶ್ರೀಕಂಠಯ್ಯನವರು ಪ್ರಮುಖ ರಾಜಕಾರಣಿಯಾಗಿದ್ದರು. ಇವರು ದೇವರಾಜ ಅರಸು ಸಚಿವ ಸಂಪುಟ, ವೀರೇಂದ್ರ ಪಾಟೀಲು, ಎಸ್ ಎಂ ಕೃಷ್ಣ ಅವ್ರ ಸಂಪುಟದಲ್ಲಿ ಸಚಿವರಾಗಿದ್ದರು. ಈ ಗುಂಡೂರಾವ್ ಮುಖ್ಯಮಂತ್ರಿ ಆಗೋ ಅವಧಿನಲ್ಲಿ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸುದ್ದಿಗಳು ಕೂಡ ಹರಿದಾಡಿದ್ವು ಅಂತ ಹೇಳ್ತಾರೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲೇ ಎಚ್ ಸಿ ಶ್ರೀಕಂಠಯ್ಯವರ ಮನೆ ಇತ್ತಂತೆ. ಅಂದರೆ ಅವ್ರ ಕುಟುಂಬದವರು ಇಲ್ಲೇ ವಾಸ ಇದ್ರಂತೆ. ಈಗ ಚನ್ನರಾಯಪಟ್ಟಣ ಮತ್ತು ಬೆಂಗಳೂರಿನಲ್ಲಿ ಅವ್ರ ಕುಟುಂಬದವರು ವಾಸ ಇದ್ದಾರೆ ಅಂತೇಳಿ ಇದೇ ಗ್ರಾಮದವರು ಹೇಳಿದರು. ರಾಜಕೀಯವನ್ನೇ ಉಸಿರಾಡುವಂಥ ಊರು ಅಂತೇಳಿ ಈ ಇರ್ಸಾವೆ ಗ್ರಾಮಕ್ಕೆ ಯಾಕೆ ಹೇಳ್ತಾರಪ್ಪ ಅಂದರೆ, ಯಾಕೆ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಹಿಂದೆ ಒಂದು ಬಾರಿ ಈ ಊರಿಗೆ ಬಂದಾಗ ಆದ ಒಂದು ಘಟನೆಯನ್ನು ಹೇಳ್ತೀನಿ. ಏನಪ್ಪ ಅಂದರೆ, ನಾವು ಯಾವುದೋ ಒಂದು ಊರಿಗೆ ನಾಟಕ ಮಾಡಲಿಕ್ಕೆ ಹೋಗಿ ನಾಟಕವನ್ನು ಮುಗಿಸ್ಕೊಂಡು ಈ ಇರ್ಸಾವೆ ಮೂಲಕ ತಿಪ್ಟೂರಿಗೆ ಹೋಗ್ತಾ ಇದ್ವಿ. ಆಗ ಒಂದು ಹೋಟ್ಲಲ್ಲಿ ಊಟ ಮಾಡೋಣ ಅಂತ ನಾವೆಲ್ಲರೂ ನಮ್ಮ ನಾಟಕದ ತಂಡದ ಎಲ್ಲ ಸದಸ್ಯರು ಊಟಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಹಿರಿಯ ರಂಗ ನಿರ್ದೇಶಕರು ಒಬ್ರು ಹೇಳ್ತಿದ್ರು, ನೋಡ್ರಪ್ಪ, ಈ ಹೋಟ್ಲಲ್ಲಿ ಕೂತ್ಕೊಂಡು ನೀವು ಏನೇನೋ ರಾಜಕೀಯ ಎಲ್ಲ ಮಾತಾಡಬೇಡ್ರಿ, ಇದು ಭಾಳ ಸೂಕ್ಷ್ಮವಾದ ಊರು, ರಾಜಕೀಯದ ಊರಿದು ಅಂತೇಳಿ ಎಚ್ಚರಿಸಿದ್ರು. ಈಗ ಈ ಊರಿಗೆ ಬಂದಾಗ ಆ ಮಾತು ನನಗೆ ಮತ್ತೆ ಮತ್ತೆ ನೆನಪಾಗ್ತಾ ಇತ್ತು. ರಾಜಕೀಯ ಬಿಟ್ಟಾಕಿ ಈ ಊರಲ್ಲಿ ಒಂದು ಒಳ್ಳೆ ಪುರಾತನ ದೇವಸ್ಥಾನ ಇದೆ, ನೋಡೋಣ ಬನ್ನಿ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರಿಸಾವೆ ಪ್ರಥಮ ದೇವಸ್ಥಾನ ಅಂತ ಇತಿಹಾಸದಲ್ಲಿ ಬರೆದಿದೆ. 1104ನೇ ಇಸ್ವಿಲಿ ಹಿರಿಸಾವೆ ಅಂತ ಒಂದು ಊರಿತ್ತು. ಅದ ಕೇಶವ ಸ್ವಾಮಿ ದೇವಸ್ಥಾನ ಅಂತಿತ್ತು. ಅದ್ರ ಮುಂದ್ಗಡೆ ದೊಡ್ಡ ಬೀದಿ ಅಂತ ಇದು, ಹಿಂದ್ಗಡೆ ಕೋಟೆ ಅಂತ ಇತ್ತು. ಈ ಶಿಲ್ಪ ಕಟ್ಟಿರೋ ಸ್ವಾಮಿ ಅದು ಎಲ್ಲ ಹೊಯ್ಸಳ ಇದ್ರ ಪ್ರಕಾರ ಕಟ್ಟಿರೋದು. ಹೊಯ್ಸಳ ಶೈಲಿಲೇ ಕಟ್ಟಿರೋ ದೇವಸ್ಥಾನ ಹಾಗೂ ಶಿಲ್ಪ ಎಲ್ಲ ಹೊಯ್ಸಳ ಶೈಲಿಲೇ. ಚೆನ್ನಕೇಶವ ಬೇಲೂರು ಚೆನ್ನಕೇಶವಿಂತ ಅರ್ಧ ಅಡಿ ಕಡಿಮೆ ಇದೆ ಅಷ್ಟೇ ಇದು. ಹಿನ್ನೆಲೆಯಲ್ಲಿ ಮಾತನಾಡಿದವರು ಈ ಚೆನ್ನಕೇಶವ ದೇವಸ್ಥಾನದ ಅರ್ಚಕರು. ಇದೇ ಚೆನ್ನಕೇಶವ ದೇವಾಲಯ. ಇದು ಹೊಯ್ಸಳರ ಶೈಲಿನಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಇದೆ. ಭಾಳ ಪುಟ್ಟ ದೇವಸ್ಥಾನನೇ, ಆದರೆ ಇಲ್ಲಿರುವ ಈ ಚೆನ್ನಕೇಶವ ಮೂರ್ತಿ ತುಂಬ ಆಕರ್ಷಕವಾಗಿದೆ. ಈ ನಮ್ಮ ಕರ್ನಾಟಕದ ದೇವಾಲಯಗಳ ಚರಿತ್ರೆಯಲ್ಲಿ ಈ ಇರಿಸಾವೆಯ ಈ ಚೆನ್ನಕೇಶವ ದೇವಾಲಯವನ್ನು ಕೂಡ ಒಂದು ಪ್ರಮುಖ ದೇವಾಲಯ ಅಂತ ಗುರುತಿಸಲಾಗಿದೆ. ಇದು ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಅದ್ಭುತ ಶಿಲ್ಪಕಲೆಯ ದೇವಸ್ಥಾನ ಅಂತೇಳಿ ಇದನ್ನು ಗುರುತಿಸಿದ್ದಾರೆ. ಈ ಚೆನ್ನಕೇಶವ ದೇವಾಲಯದ ಗರ್ಭಗುಡಿ ನವರಂಗ ಹೊಯ್ಸಳರ ಕಾಲಕ್ಕೆ ಸೇರಿದ್ದು. ಇದು ಬೇಲೂರಿನ ವಾಸ್ತುಶೈಲಿನಲ್ಲೇ ಈ ದೇವಸ್ಥಾನ ಕೂಡ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅರ್ಚಕರು ಹೇಳಿದಾಗೆ ಬೇಲೂರಿನಲ್ಲಿ ಏನು ಚೆನ್ನಕೇಶವ ಮೂರ್ತಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಅಷ್ಟೇ ಇದೆ. ಅದೇ ರೀತಿ ಆಕರ್ಷಕವಾಗಿರುವಂತಹ ಈ ಚೆನ್ನಕೇಶವ ಮೂರ್ತಿ ಇಲ್ಲಿದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ನೀವಿಲ್ಲಿ ನೋಡ್ತಾ ಇರುವಂಥದ್ದೇ ಈ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಚೆನ್ನಕೇಶವ ವಿಗ್ರಹ, ಚೆನ್ನಕೇಶವ ಮೂರ್ತಿ. ಇದು ತುಂಬ ಆಕರ್ಷಕವಾಗಿದೆ. ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ದಿನ ಏಕಾದಶಿ ಹಬ್ಬ ಇತ್ತು. ಹೀಗಾಗಿ ತುಂಬ ಅಲಂಕಾರವನ್ನು ಮಾಡಿದರು. ಹೊಯ್ಸಳರ ಕಾಲದ ಈ ದೇವಸ್ಥಾನಗಳ ನಿರ್ಮಾಣದಲ್ಲಿ ಅವರ ಕಲಾ ನೈಪುಣ್ಯತೆ ಇತ್ತಲ್ಲ, ಆ ಕಲಾ ನೈಪುಣ್ಯತೆಯನ್ನು ಈ ಇರಿಸಾವೆಯ ಚೆನ್ನಕೇಶವ ದೇವಾಲಯದಲ್ಲೂ ಕೂಡ ನಾವು ಕಾಣ್ಬೋದಾಗಿದೆ. ಹಾಗೆ ಇಲ್ಲಿರುವಂತಹ ಚೆನ್ನಕೇಶವ ದೇವಾಲಯ ವಿಷ್ಣುವಿನ ಒಂದು ರೂಪವಾದಂತಹ ಚೆನ್ನಕೇಶವನೇ ಆಗಿದ್ದಾನೆ. ಈಗ ಇರಿಸಾವೆ ಗ್ರಾಮ ಬೆಳೆದು ಭಾಳ ದೊಡ್ಡ ಊರು ಆಗಿದೆ. ಅಲ್ಲದೆ ಊರು ಈಗ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಪಕ್ಕಕ್ಕೆ ಬಂದಿದೆ. ಆದರೆ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಮೂಲ ಊರು. ನೋಡಿ, ಈ ಮೂಲ ಊರಿನಲ್ಲಿರುವಂತಹ ತೂಗುಯ್ಯಾಲೆ ಕಂಬ ಇದು. ಈ ಇರಿಸಾವೆ ಗ್ರಾಮದಲ್ಲಿ ಈ ದೊಡ್ಡ ಬೀದಿ ಮತ್ತು ಚಿಕ್ಕ ಬೀದಿ ಅಂತ ಕರೀತಾರೆ. ದೊಡ್ಡ ಬೀದಿನಲ್ಲಿರುವಂಥದ್ದೇ ಚೆನ್ನಕೇಶವ ದೇವಾಲಯ, ಈ ಚಿಕ್ಕ ಬೀದಿನಲ್ಲಿರುವಂಥದ್ದು ಈ ತೂಗುಯ್ಯಾಲೆ ಕಂಬ. ಈ ಇರಿಸಾವೆ ಗ್ರಾಮದಲ್ಲಿರುವ ಈ ಚೆನ್ನಕೇಶವ ದೇವಾಲಯದ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ.